ಅದೊಂದು ಸುಂದರ ಮುಂಜಾನೆ. ಸಂಸಾರದ ಸರಿಗಮ ತೊರೆದು ನಗರದಿಂದ ನಿಟ್ಟುಸಿರು ಬಿಟ್ಟು ಹೊರಟಿದ್ದು ಒಂದು ಸುಂದರವಾದ ವನಕ್ಕೆ. ಅಲ್ಲಿ ಯಾವುದೇ ಯಾರದೇ ಕೊನೆಗೆ ಆಗಾಗ ಬಡಿದುಕೊಳ್ಳುವ ಮೊಬೈಲಿನ ಮಾರ್ಧನೆಯೂ ಇಲ್ಲ. ಅಲ್ಲಿ ಇದ್ದಿದ್ದು ಸ್ವಚ್ಛ ಸುಂದರ ಪರಿಸರ, ಸುತ್ತಲೂ ಅದು ತರಗೆಲೆಗಳ ಕಲರವ. ಅಷ್ಟೇ ನಿರ್ಮಲವಾಗಿ ಹರಿತಾ ಇರುವ ಸ್ವರ್ಣಾ ನದಿ, ಒಂದು ಸುಂದರ ಕೃಷ್ಣ ಮಂದಿರ. ಅರೆರೆರೆ! ಹೊರಟಿದ್ ಎಲ್ಲಿಗೆ? ಏನು? ಹೋದದೆಲ್ಲಿಗೆ? ಹೇಗಿದೆ? ಯಾವ ಪರಿಸರ? ಎಲ್ಲಿದೆ? ಅಂತ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಮುಂದೆ ಎಲ್ಲವನ್ನ ಹೇಳ್ತೀನಿ. ನೋಡಿ, ಸುಂದರವಾದ ಸುತ್ತಲೂ ಕಾಡು ಮರಗಳಿಂದ ತುಂಬಿರುವ ಪ್ರದೇಶಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ? ಏನೆಲ್ಲ ಇದೆ? ಹೇಗಿದೆ? ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋವನ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹಾಗೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಒಂದು ಲೈಕ್ ಒತ್ತಿದ್ರಲ್ಲ. ಬನ್ನಿ. ಹರೇ ಕೃಷ್ಣ, ನಾ ಸಂಜನಾ. ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಇಸ್ಕಾನ್ PVS ಕಲಾಕುಂಚ ಅಲ್ಲಿಂದ ನಾವು ವನಭೋಜನ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಕಾರ್ಕಳದ ಹೊಸ್ಮಾರು ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ವನಭೋಜನ ಅಂದ ತಕ್ಷಣ ವನಕ್ಕೆ ಹೋಗಿ ಊಟ ಮಾಡೋದು ಅಥವಾ ಅಲ್ಲಿ ಅಡುಗೆ ಪ್ರಿಪೇರ್ ಮಾಡೋದು ಅಂತಲ್ಲ. ಬನ್ನಿ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬನ್ನಿ, ಫಾಲೋ ಮೀ. ಹೋಗೋಣ. ನಾವು ಒಂದು 60 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಈಗ ಪ್ರಾರಂಭದಲ್ಲಿ ಕೃಷ್ಣನ ಸ್ಮರಣೆ ಮಾಡ್ತಾನೆ ಹೋಗೋಣ ಅಲ್ವಾ. ಸ್ನೇಹಿತರೆ, ಇದು ಮಂಗಳೂರಿಂದ ಸುಮಾರು 55 ಕಿಲೋಮೀಟರ್ ದೂರ ಇರೋ, ಅಂದರೆ 1ರಿಂದ 1.5 ತಾಸಷ್ಟು ನಮಗೆ ಅವಧಿ ಬೇಕಾಗುತ್ತೆ ರೀಚ್ ಆಗಲಿಕ್ಕೆ. ಮೂಡುಬಿದಿರೆ ಮಾರ್ಗವಾಗಿ ಕಾರ್ಕಳ ಹೊಸ್ಮಾರು ಅಂತ ಹೇಳಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಮೂಡುಬಿದಿರೆಯಲ್ಲಿ ನಾವೀಗ ಆಳ್ವಾಸ್ ಕ್ಯಾಂಪಸ್ಸನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ದಟ್ಟವಾದ ಕಾಡು. ಸ್ನೇಹಿತರೆ, ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಮಲೆನಾಡಿನ ಒಂದು ಹಳ್ಳಿಯಲ್ಲೇ ಆದರೂ ಕೂಡ ತುಂಬ ವರ್ಷದ ನಂತರ ಪುನಃ ಮತ್ತೊಮ್ಮೆ ನೆನಪಿನೊಂದಿಗೆ ಇಂಥ ಒಂದು ಪರಿಸರಕ್ಕೆ ಹೋಗ್ತಾ ಇದ್ದೇನೆ. ಸೊ ನಾವೊಂದು 60ರಿಂದ 70 ಜನ ಇದ್ವಿ. ಈಗ ನಾವು ಹೊಸ್ಮಾರು ಅಂತ ಸ್ಟಾಪಲ್ಲಿ ನಿಂತಿದ್ದೇವೆ. ಯಾಕಂದರೆ ಇಲ್ಲಿಂದ ದೊಡ್ಡ ಬಸ್ಸು ಹೋಗಲ್ಲ. ಸೊ ಇಷ್ಟು ದೊಡ್ಡ ಬಸ್ಸು ನಮಗೆ ಹೋಗಲ್ಲ. ಸೊ ನಾವು ಇಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು. ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಥವಾ ಚಿಕ್ಕ ವೆಹಿಕಲ್ ಈ ಒಂದು ದಾರಿಯಲ್ಲಿ ಹೋಗುತ್ತೆ. ನಡ್ಕೊಂಡು ಹೋಗೋ ಒಂದು ಖುಷಿ ಟ್ರಾವೆಲಲ್ಲಿ ಹೋಗೋದ್ರಲ್ಲಿ ಇಲ್ಲ. ಬನ್ನಿ, ಹಾಗೆಯೇ ಹೋಗೋಣ. ಇದು ಬೆಳಗಿನ ಒಂದು 8:30 ಅಥವಾ 9 ಗಂಟೆಯ ಸಮಯ. ಸುತ್ತಲೂ ಅಡಿಕೆ ತೋಟದಿಂದ ತುಂಬಿರುವ ತಂಪಾದ ವಾತಾವರಣ, ಎಳೆ ಬಿಸಿಲು. ಅಷ್ಟೊತ್ತಾದರೂ ಇನ್ನು ಬಿಸಿಲು ಬರ್ತಾ ಇದೆ. ನೋಡಿ, ಇಷ್ಟು ದೊಡ್ಡ ವೆಹಿಕಲ್ ಇಲ್ಲಿ ಹೋಗ್ತದೆ. ಇನ್ನೂ ದೊಡ್ಡ ಬಸ್ ಎಲ್ಲ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಕೆಲವು ದೂರ ಮಾತ್ರ. ಅಲ್ಲಿಂದ ಪುನಃ ನಾವು ನಡೆದು ಹೋಗ್ಬೇಕಾಗುತ್ತದೆ. ಬಟ್ ಏನು ಕೇಳಿದ್ರೆ, ಕಾಲು ದಾರಿಯಲ್ಲಿ ಹೋಗೋದು ಬಹಳ ಒಂಥರ ಖುಷಿ ಕೊಡುತ್ತೆ. ಸುತ್ತಲೂ ಆವತ್ತು ಹಸಿರಾದ ವಾತಾವರಣ, ಸುತ್ತಲಿನ ಪರಿಸರ, ಒಮ್ಮೆ ಅಪ್ ಇರ್ತದೆ, ಒಮ್ಮೆ ತಗ್ಗು ಗುಂಡಿ. ಅದೆಲ್ಲ ಒಂದು ಜೀವನದ ಒಂದು ಅನುಭವ, ಎಕ್ಸ್ಪೀರಿಯನ್ಸ್. ಏನು ಹೇಳ್ತೀರಾ ಫ್ರೆಂಡ್ಸ್? ನೀವು ಈ ಥರದ ಯಾವುದರಲ್ಲೂ ಪ್ಲೇಸಲ್ಲಿ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಇಂಥ ಅವಕಾಶಗಳು ನಿಮ್ಗೇನಾದರೂ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಒಬ್ಬರು ಇಬ್ಬರು ಇಂಥ ಪ್ಲೇಸಲ್ಲಿ ಹೋಗ್ಲಿಕ್ಕೆ ಜೀವನದಲ್ಲಿ ಹೇಗೆ ಏರಿಳಿತಗಳು ಬರ್ತವೆ, ಹಾಗೆ ಇದು ಕೂಡ ಜೀವನದ ದಾರಿ.
ಪ್ರಭುಜಿ ಹರಿ ಬೋಲ್. ಹರೇ ವೆಲ್ಕಮ್ ಟು ಕೃಷ್ಣ. ವರಾಹವನ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಡಿನ ಅನುಭವವನ್ನು ಕೊಡ್ತಾ ಇದ್ದೇವೆ ಎಲ್ರಿಗೂ ಕೂಡ. ಇವರು ಇಸ್ಕಾನ್ನ ಶ್ವೇತ ದ್ವೀಪದಾಸ್ ಅಂತೇಳಿ. ಈಗ ನಮ್ಗೆ ಅಲ್ಲಿ ರೀಚ್ ಆದಾಗ ಒಂದು ಎಳನೀರಿನ ಸ್ವಾಗತವನ್ನು ಸಿಕ್ಕಿತ್ತು. ಎಷ್ಟು ಖುಷಿಯಾಗಿತ್ತು ಅಂದರೆ ಅಮೃತ ಕುಡಿದಷ್ಟು ಎಲ್ಲರಿಗೂ ಎಳನೀರನ್ನು ಕೊಟ್ಟರು. ಮಾತ್ರ ಅವರದ್ದೇ ತೋಟ ಇರಬೇಕು. ಇದ್ರ ಮುಂದಿನ ಎಲ್ಲಿ ಏನು ಅಂತ ನಾನು ಹೇಳ್ತೇನೆ. ಬಹಳ ಚೆನ್ನಾಗಿದೆ ಎಳನೀರು ಮಾತ್ರ. ನನ್ನ ಆ್ಯಕ್ಷನ್ ಗೊತ್ತಾಗ್ಬೋದು ನಿಮಗೆ ಅಲ್ವಾ ಫ್ರೆಂಡ್ಸ್. ಇದರ ನಂತರ ನಾವು ಈಗ ಅಲ್ಲಿ ಮನೆಗೆ ಅಂದರೆ ಆ ಒಂದು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ 1-1.5 ಕಿಲೋಮೀಟರ್ ದೂರ ನಡೆದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ ನಡ್ಕೊಂಡ್ಬಂದಿದ್ದೀವಿ. ಅವರು ಸ್ವಾಗತ ಬಯಸ್ತಾ ಇರೋದು ನೋಡಿ. ಇಲ್ಲಿ ಮನೆ ಮುಂದೆ ಲಕ್ಷ್ಮಿಯೇ ಬಂದಿದ್ದಾಳೇನೋ, ಅಷ್ಟು ಚೆಂದಾಗಿ ಇಲ್ಲಿ ಗುರುಕುಲದ ಮಕ್ಕಳು ರಂಗೋಲಿ ಹಾಕಿದ್ದಾರಂತೆ. ನೋಡುವ ಬನ್ನಿ, ಹೋಗೋಣ, ಒಳಗೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ, ಎಷ್ಟು ಚಂದ ರಂಗೋಲಿ ಹಾಕಿದ್ದಾರೆ ಅಂತೇಳಿ. ಇಲ್ಲಿ ಗುರುಕುಲದ ಮಕ್ಕಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಅವರ ವಿದ್ಯಾಭ್ಯಾಸ ಕೂಡ ಇಲ್ಲಿಯೇ ನಡೀತಾ ಇದೆ. ನೋಡಿ ಆ ರಂಗೋಲಿ ಎಳೆಗಳು ಎಷ್ಟು ನೀಟಾಗಿದೆ ಅಂತೇಳಿ. ಮತ್ತು ಇಲ್ಲಿ ಯಾರು ಲೇಡೀಸ್ ಇಲ್ಲ, ಅವರು ಹೆಂಡತಿ ಇದ್ದಾರೆ. ಬಟ್ ಅವರಿಗಿಂತ ಇಲ್ಲಿ ಗುರುಕುಲದ ಮಕ್ಕಳು ಹಾಕಿದಾರಂತೆ. ನೋಡಿ, ಇವತ್ತಿನ ಹೆಣ್ಣು ಮಕ್ಕಳಿಗೆ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ. ಇದು ಗಂಡು ಮಕ್ಕಳು ಹಾಕಿದ ರಂಗೋಲಿ. ನಿಜ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ಮಿಠಾಯಿ ಮಂದಿರ್ ಅಂತ ಹೇಳಿದ್ದು. ಇಲ್ಲಿ ಇಸ್ಕಾನ್ನ ಪ್ರಭುಗಳು ಇದ್ದಾರೆ. ವಿದೇಶದಿಂದ ಬಂದವರು ಇಲ್ಲಿಯೇ ತಮ್ಮ ಜೀವನವನ್ನು ಕೃಷ್ಣನಿಗಾಗಿ ಮುಡುಪಾಗಿಟ್ಟವರು ಇದ್ದಾರೆ. ಅವರ ಬಗ್ಗೆ ಮುಂದೆ ಹೇಳ್ತಾರೆ, ಕೇಳೋಣ ಬನ್ನಿ. ಇಲ್ಲಿ ದೇವರಲ್ಲಿ ನರಸಿಂಹ ದೇವರು, ಕೃಷ್ಣ ಬಲರಾಮ ಅನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಈಗ ನಾವು ದೇವರಿಗೆ ನಮಸ್ಕಾರ ಮಾಡಿದ ತಕ್ಷಣ Hare Krishna 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 Hare 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 Ram 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 Hare Hare. Since many years, so it's a very divine place. And today we are also very fortunate to have very senior devotees with us, like His Grace Abhirama Prabhuji with us. Prabhu is big Haribol for Prabhu. Haribol. So we are very happy to have him with us today. Prabhu is taken Diksha initiation from Srila Prabhupada in 1969. Haribol. Very beginning when ISKCON has just begun, and they were instrumental in spreading Krishna consciousness all over the world. And Prabhu has been a temple president. He was instrumental in setting up 3 temples in America. He was temple president of 3 different temples, and he was also a president of ISKCON Kolkata for many years, and immense experience of being born in US, an American, and he has become a devotee. Darshana Prabhu. Prabhu is tirelessly working and arranging all these things in very humble way. Prabhu is very senior. He is also a very senior devotee and taken initiation from Srila Prabhupada in 1970s, and he is instrumental in setting up this farm as well as one more farm in the Kodachadri. And when he heard the news that and in this place is called Varahavan. This has been kept by devotees, this name, because there is a reason which Tattvadarshana Prabhu will explain to us in the later time why this is Varahavan and what is the pastime of this place. We'll hear from Prabhu only directly today instead of me speaking about it. So with the permission from Tattvadarshana Prabhu and His Grace Abhiram Prabhu, I'll speak few words to all the devotees. You know, when we all are staying in the city, in an apartment, in the vehicles going around, big machines, and internet and so many things, it is natural for us to think, I can do so many things in my life. I'm the controller of my life. That ahankara, the ego, will be very predominant in our mind. The sense to surrender to the Supreme Lord
though He is controlling everything, the life in the city makes us forget that. Life in the city makes us think that we are the controllers. In the nature, develop this quality of humility, reflect on us, give up our fake identities, which is simply giving us anxiety in our life. Fake identity is only because when it will rain, I don't know, my color will go. So I should be very careful. So give up those fake identity, the real identity that I am devotee of Krishna. This is our real identity. If we pick up this identity as a devotee of Krishna, then we'll be saved like Gajendra was saved even at the time of crisis. ಎಸ್, ಗುಣಕರದಾಸ್ ಪ್ರಭು ಅವರ ಸ್ಪಿರಿಚುವಲ್ ವರ್ಡ್ಸಿನ ನಂತರ ನಮಗೆ ವಿತೌಟ್ ಫೈರ್ ಕುಕಿಂಗ್ ಕಾಂಪಿಟೇಷನ್ ಇತ್ತು. ಸೊ ಅದನ್ನು ನಾವು ಕೂಡ ಮಾಡಿದ್ವಿ, ಗ್ರೂಪ್ ಬೇರೆ ಬೇರೆ ಮಾಡಿಕೊಂಡು ಒಂದು ಆಕ್ಟಿವಿಟೀಸ್ ಅಷ್ಟೇ. Offering is done in that bowl is not ಭಗವದ್ಗೀತೆಯ ಚಾಂಟಿಂಗ್ ಅಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಹಾಗೆ ಕುಕಿಂಗ್ ದಲ್ಲಿ ನಮಗೆ ಸೆಕೆಂಡ್ ಪ್ರೈಸ್ ಕೂಡ ಬಂದಿತ್ತು ಅನ್ನೋದು ಬಹಳ Whoever ಖುಷಿ cooks the ವಿಚಾರ. best. It is a competition, so please cook the best. मिदमाह महीपते अर्जुन उवाच ಬೆಳಿಗ್ಗೆನೆ ನಮಗೆ ತಿಂಡಿ ನಮಗೆ ಇಸ್ಕೊಂಡಲ್ಲೇ ಆಗಿದ್ದರಿಂದ ನಮಗೆ ಪುನಃ ಇಲ್ಲಿ ಚಿರುಮುರಿ ಕೂಡ ಮಾಡಲಾಗಿತ್ತು. ಹಾಗೆ ನಾವು ಮಾಡಿದ ಕುಕ್ಕಿಂಗ್ ಏನಿದೆ ಅದೆಲ್ಲ ಕೂಡ ನಾವು ಶೇರ್ ಮಾಡಿಕೊಂಡು ತಿಂದ್ವಿ. ದೇವರ ನೈವೇದ್ಯದ ನಂತರ Very good. हरे कृष्ण 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 हरे 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 राम 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 हरे हरे ಸ್ನೇಹಿತರೆ, ಈಗ ನಾವು ದೇವರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಇಲ್ಲೇ ಪಕ್ಕದಲ್ಲಿ ಹರಿತಾ ಇರೋ ಸ್ವರ್ಣಾ ನದಿ ಅಕ್ಕರ ಹೋಗ್ತಾ ಇದ್ವಿ. ಹರೇ ಕೃಷ್ಣ. ಇಲ್ಲಿ ಸ್ವರ್ಣಾ ನದಿಯನ್ನ ನೋಡ್ತಾ ಇದ್ದೀರಾ ಈಗ ನೀವು. ಅತ್ಯಂತ ಶುಭ್ರವಾಗಿ ಹರಿತಾ ಇದ್ದಾಳೆ, ನಿರ್ಮಲವಾದ ನೀರು. ಸ್ವರ್ಣಾ ನದಿ ಇದು. ಇಸ್ಕಾನ್ ಟೆಂಪಲಿಂದ, ಮಂಗಳೂರು ಇಸ್ಕಾನ್ ಟೆಂಪಲಿಂದ ಬಂದಿದ್ದೀವಿ. ಸ್ವರ್ಣಾ ನದಿ ಹರಿತಾ ಇದೆ. ಸ್ನೇಹಿತರೆ, ನಾವು ಆ ಒಂದು ಪ್ಲೇಸಿಗೆ ಅಲ್ಲಿ ವರಹ ವನ ಅಂತ ಕರಿತೀವಿ. ವರಹ ಅಂದರೆ ನಿಮಗೆ ಗೊತ್ತೇ ಇದೆ, ವಿಷ್ಣುವಿನ ಅವತಾರದಲ್ಲಿ ವರಾಹ ಕೂಡ ಒಂದು ಅವತಾರ. ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅದ್ವೈತಮಚ್ಯುತಮನಾದಿಮನಂತರೂಪಂ ಆದ್ಯಂ ಪುರಾಣ ಪುರುಷಂ ನಮ ಯೌವನಂ ಚ ವೇದೇಶು ದುರ್ಲಭಮಧುರ. ಇಲ್ಲಿ ದೇವರಿಗೆ ಘೃತ ಕ್ಷೀರ ಎಲ್ಲದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ನೀರಿನ ಅಭಿಷೇಕವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಪರಮಾತ್ಮನಿಗೆ ನೀರಿನ ಅಭಿಷೇಕವನ್ನ ಮಾಡುವಂತ ಒಂದು ಸೌಭಾಗ್ಯ ನಮಗೆ ಸಿಕ್ಕಿತು. Hare Ram Hare Ram 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 Hare Hare Ram
ಇದೆಲ್ಲ ಮುಗಿಯುವಾಗ ಒಂದು 2:30 ಗಂಟೆ ಆಗಿತ್ತು. ಸ್ವಲ್ಪ ಲೇಟ್ ಆದರೂ ಕೂಡ ಒಂದು ಅದ್ಭುತವಾದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ವಿ ಅನ್ನೋದು ಒಂದು ಬಹಳ ಖುಷಿಯ ವಿಚಾರ. ಈಗ ನಾವು ಊಟದ ಒಂದು ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಾವು ದೇವಸ್ಥಾನ ನೋಡಿದ್ವಲ್ಲ, ಅದರ ಪಕ್ಕದಲ್ಲಿ ಇರುವಂಥ ಒಂದು ಮನೆ ಅವರದ್ದೇ ಆದದ್ದು. ಇಷ್ಟೊಂದು ವಿಶಾಲವಾದ ಜಾಗ ನೋಡಿ. ಈ ಒಂದು ಡಿವೈನ್ ಪ್ಲೇಸ್ ಊಟದಲ್ಲಿ ಬಹಳ ಒಂದು ಸಾತ್ವಿಕವಾದ ಆಹಾರ ಎಲ್ಲವೂ ಇತ್ತು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಊಟದಲ್ಲಿ ಪೂರಿ, ಬಾಜಿ, ಘೀ ರೈಸ್, ಅನ್ನ, ಸಾರು, ಹಪ್ಪಳ, ಹಾಗೆ ಸ್ವೀಟಲ್ಲಿ ಪಾಯಸ, ಹೋಳಿಗೆ, ಎಲ್ಲವೂ ಇತ್ತು. ಸ್ವಲ್ಪ ಲೇಟ್ ಆದರೂ ಕೂಡ ಎಲ್ಲರೂ ಆ ಪ್ರಸಾದವನ್ನು ತುಂಬ ಇಷ್ಟಪಟ್ಟು ತಿಂದ್ವಿ. ಹಾಗೆ ಇಲ್ಲಿ ಬಡಿಸ್ತಾ ಇರೋರು ಗುರುಕುಲದ ಮಕ್ಕಳು. ಇಲ್ಲಿ ಯಾರು ಇಲ್ಲಿಯವರೆಲ್ಲ ಸ್ನೇಹಿತರೆ, ಇವರೆಲ್ಲ ಒರಿಸ್ಸಾದವರು, ಮಧ್ಯಪ್ರದೇಶದವರು. ಇವರ ಶಿಕ್ಷಣ ಇಲ್ಲೇ ನಡೀತಾ ಇದೆ. ಧಾರ್ಮಿಕ ಶಿಕ್ಷಣದ ಜೊತೆಗೆ ಲೌಕಿಕ ಶಿಕ್ಷಣವೂ ಇದೆ. ಇವತ್ತಿನ ಮಕ್ಕಳಿಗೆ ಖಂಡಿತ ಬೇಕಾಗಿರುವಂಥದ್ದು ಧಾರ್ಮಿಕ ಶಿಕ್ಷಣ. ಏನು ಹೇಳ್ತೀರಾ ಸ್ನೇಹಿತರೆ? ಇಲ್ಲಿಯ ಮನೆ ನೋಡಿ ಎಷ್ಟು ಹಳೆಯ ಕಾಲದ ಆದಿವರಾಹವನ ಅಂತೇಳಿ. ನಮ್ಮ ಹಳೆಯ ಕಾಲದ ನಮ್ಮ ಮನೆ ಕೂಡ ಈ ಮನೇಲಿ ಇದೇ ಥರ ಇತ್ತು. ಇವು ಡಿವೋಟೀಸ್ ಇಸ್ಕಾನ್, ಇವರು ಶಿಲ ಪ್ರಭುಪಾದರವರಿಂದ ದೀಕ್ಷೆ ಪಡೆದಂಥವರು. ಇವರೆಲ್ಲ ಅಷ್ಟು ಅದೃಷ್ಟ ಮಾಡಿದರು. ಇವರಿದ್ದ ಈ ಮನೆಯಲ್ಲಿ ಅಂಕಣ ಇರುವ ಮನೆ ಅಂತ ಹೇಳ್ತೀವಲ್ಲ, ತುಂಬ ತಂಪಾಗಿರುತ್ತೆ ಇಂಥ ಮನೆಗಳು. ಇದರ ನಂತರ ಅಭಿರಾಮ್ ಪ್ರಭುಜಿಯವರಿಂದ ಮಾತು ಇತ್ತು. ಅವರು ಹೇಗೆ ಬಂದರು, ಏನು ಎಲ್ಲವನ್ನ ತಿಳಿಸಿದರು. ಕೃಷ್ಣ ಹರೇ 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 ರಾಮ ಹರೇ ಇವರೇ ರಾಮ ಅಭಿರಾಮ್ ರಾಮ ಪ್ರಭುಜಿ. ಹರೇ 1969 ಇವರು ದೀಕ್ಷೆಯನ್ನು ತೆಗೆದುಕೊಂಡವರು. ಅವರ ಅನುಭವ, ಅವರು ದೊಡ್ಡ ಹುದ್ದೆಯಲ್ಲಿದ್ದವರು. ಯಾಕೆ ಇಸ್ಕಾನಿಗೆ ಡಿವೋಟಿಯಾಗಿ ಬಂದರು ಎಲ್ಲ ಹೇಳಿದರು. ಹಾಗೆ ಅದರ ನಂತರದಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್, ಖುಷಿಯ ಒಂದು ಆಕ್ಟಿವಿಟೀಸ್ ಇತ್ತು. ಪಿಕ್ ಆ್ಯಂಡ್ ಆ್ಯಕ್ಟ್, ಅದು ಕೂಡ ಮಹಾಭಾರತ ಆ್ಯಂಡ್ ರಾಮಾಯಣ ಒಂದು ವಿಷಯದಲ್ಲಿ. ಇದರ ನಂತರ ಒಂದು 4:45 ಗಂಟೆ ಆಗಿತ್ತು. ನಮಗೆ ಗೋಳಿ ಬಜ್ಜಿಯ ಒಂದು ಸೇವನೆ ಕೂಡ ಆದ ನಂತರ ನಾವು ಅಲ್ಲಿಂದ ಹೊರಟಾಗ 6 ಗಂಟೆ ಆಗಿತ್ತು. ಮುಸ್ಸಂಜೆ ಭಾಸ್ಕರ ತನ್ನ ಪಥವನ್ನು ಬದಲಾಯಿಸಿ ದಕ್ಷಿಣ ದಿಕ್ಕಿನತ್ತ ಹೋಗ್ತಾ ಇದ್ದ. ನೋಡಿ, ಬೆಳಗ್ಗೆ ಹಾಕಿದ ರಂಗೋಲಿ ಒಂದು ಚೂರು ಆಚೆ ಈಚೆ ಆಗದೆ ಎಷ್ಟು ನೀಟಾಗಿದೆ ಅಂತೇಳಿ. ಸ್ನೇಹಿತರೆ, ಇದು ಒಂದು ಒಳ್ಳೆಯ ಅನುಭವ. ನಿಮಗೇನಾದರೂ ಇಂಥ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಉಪಯೋಗಿಸ್ಕೊಳ್ಳಿ. ನನಗೆ ಈ ವಿಷಯದಲ್ಲಿ ಒಂದು ಅಬ್ದುಲ್ ಕಲಾಂ ಅವರ ಮಾತು ನೆನಪಾಗ್ತಾ ಇದೆ. ಏನಂದರೆ, ಆಪರ್ಚುನಿಟೀಸ್ ಡೋಂಟ್ ಹ್ಯಾಪನ್, ಯು ಕ್ರಿಯೇಟ್ ಇಟ್ ಆರ್ ಯು ಕ್ರಿಯೇಟ್ ದೆಮ್. ಹಾಗೆ ಇಂಥ ಸುಂದರ ಪರಿಸರದಲ್ಲಿ ನೀವೇನಾದರೂ ಬಂದರೆ ಆ ಪರಿಸರವನ್ನು ಕಾಪಾಡಿ ಉಳಿಸಿ ಮುಂದಿನ ಪೀಳಿಗೆಗೆ, ಯಾಕೆಂದರೆ ಹಾಳು ಮಾಡಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮುಂದಿನ ಒಂದು ವಿಶೇಷವಾದ ವಿಭಿನ್ನವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಮತ್ತೆ ಹೇಳಿ. ಕೊನೆಯದಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.